ಒಂದು ವಿಷಯ ಹೇಳ್ಬೇಕು, ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೇಳಲೇಬೇಕು ಆಕ್ಚುಲಿ, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಎರಡ್ 2018 ಆ ಕಡೆ, 2000 ನನಗೆ ಗೊತ್ತಿರೋ ಪ್ರಕಾರ 2008, 9, 10, 11, 12 ಮ್ಯಾಕ್ಸಿಮಮ್ 10ರಿಂದ ಆ ಕಡೆ. ಅಂದ್ರೆ ನಾವೆಲ್ಲ ಏನು ಸ್ಕೂಲಿಗೆ ಹೋಗ್ತಾ ಇದ್ವಿ, ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು. ಗುರುಗಳ ಸಂಖ್ಯೆ, ಗುರುಗಳು ಅಂದ್ರೆ ಅರ್ಥ ಮಾಡ್ಕೊಳ್ರಿ ಯಾರು ಅಂತ. ಎಷ್ಟಿತ್ತು ಗುರುಗಳ ಸಂಖ್ಯೆ? 100 ಜನ ಇದ್ರೆ ಅದರಲ್ಲಿ 60ರಿಂದ 70 ಜನ ಗುರುಗಳು ಇರ್ತಾ ಇದ್ರು, ಇನ್ನು 30 ಜನ ಟೀಚರ್ಸ್ ಇರ್ತಿದ್ರು. ಟೀಚರ್ಸ್ ಇರ್ತಿದ್ರು. ಸೊ ಇವತ್ತು ಹೆಂಗಾಗಿದೆ ಅಂದ್ರೆ 100 ಜನ ಇದಾರೆ ಅಂದ್ರೆ ಅದರಲ್ಲಿ 70ರಿಂದ 80 ಜನ ಟೀಚರ್ಸ್ ಇದ್ದಾರೆ, ಇನ್ನ 20 ಜನ ಗುರುಗಳಿದ್ದಾರೆ. ಏನಿದು ಗುರುಗಳಿಗೂ ಟೀಚರ್ಗಳಿಗೂ ಇರೋಂತ ವ್ಯತ್ಯಾಸ? ಗುರುಗಳು ಪಾಠ ಹೇಳ್ಕೊಡ್ತಾರೆ, ಟೀಚರ್ಸು ಪಾಠ ಹೇಳ್ಕೊಡ್ತಾರೆ ಅಲ್ವಾ? ಏನ್ ವ್ಯತ್ಯಾಸ? ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೇನೋ ಗೊತ್ತಿದೆ ಒಂದು ವಿಷಯ, ಅದನ್ನ ಹೇಳ್ತೀನಿ. ಇದ್ಯಾಕೆ ಅಂದ್ರೆ ನಿನ್ನೆ ಬರ್ತಾ ಇರ್ಬೇಕಾದ್ರೆ ಕಸ್ಟಮರ್ ಜೊತೆ ಮಾತಾಡ್ಕೊಂತ ಹಂಗೆ ಬಂತು ಮೈಂಡಿಗೆ, ಹೌದಲ್ವಾ ಎಷ್ಟು ವ್ಯತ್ಯಾಸ ಇದೆಯಲ್ಲ ಅಂತಂದೇಳಿ. ಗುರುಗಳು ಅಂದ್ರೆ ಯಾರು, ಟೀಚರ್ಸ್ ಅಂದ್ರೆ ಯಾರು? ಟೀಚರ್ಸ್ ಅಂದ್ರೆ ಅವ್ರ ಹತ್ರ ಇರ್ತಕ್ಕಂಥ ನಾಲೆಡ್ಜ್ ನ ಅವರು ತಮ್ಮ ಮಕ್ಕಳಿಗೆ ಹಂಚುವಂಥವ್ರು, ತಮ್ಮ ಸ್ಟೂಡೆಂಟಿಗೆ ಕೊಡುವಂಥವ್ರು. ಗುರುಗಳು ಅದನ್ನೇ ಮಾಡೋದಲ್ಲ. ಗುರುಗಳು ಅವ್ರ ಹತ್ರ ಇರೋ ನಾಲೆಡ್ಜ್ ನ ಅವ್ರಿಗೆ ಮಕ್ಕಳಿಗೆ, ಅವ್ರ ಸ್ಟೂಡೆಂಟ್ಗಳಿಗೆ ಕೊಡ್ತಾರೆ ಅಲ್ವಾ? ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಏನಂದ್ರೆ ಟೀಚರ್ಸ್ಗಳು ಸಂಬಳಕ್ಕೆ ಕೆಲಸ ಮಾಡ್ತಾರೆ, ಯಾಕೆ? ಅವ್ರಿಗೆ ಏನ್ ಗೊತ್ತು ಅದನ್ನ ನೈಟ್ ಓದ್ಕೊಂಡ್ ಬರ್ತಾರೆ, ಅಥವಾ ಕಲ್ತಿರ್ತಾರಲ್ಲ ಅದನ್ನ ಬೆಳಿಗ್ಗೆ ಬರ್ತಾರೆ, ಬೋರ್ಡ್ ಮೇಲೆ ಬರೀತಾರೆ ಅಥವಾ ಓದ್ತಾರೆ, ಕ್ವಶನ್ ಆನ್ಸರ್ ಬರೆಸ್ತಾರೆ, ಹೋಗ್ತಾರೆ, ಮುಗೀತು ಅವ್ರ ಕೆಲಸ. ಅವತ್ತಿನ ಕೆಲಸ ಮುಗೀತು. ಇವತ್ತು ಬಂದ್ರು, ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಹೇಳ್ಕೊಟ್ರು, ಅವರ ಕೆಲಸ. 9 to 6 ಜಾಬ್ ಮಾಡೋರು ಎಲ್ಲ 9 to 6 ಜಾಬ್ ಮಾಡ್ತಾರೆ. ಅಂದ್ರೆ ಟೀಚರ್ಸ್ಗಳು, ಅವರು ಟೀಚರ್. ಬೆಳಗ್ಗೆ ಬಂದೆ ರೆಡಿಯಾಗಿ ನನಗೇನ್ ಗೊತ್ತು, ನನ್ನ ಕೆಲಸ ಏನಿದೆ ಅದನ್ನ ಮಾಡದೆ ಮುಗೀತು, ನಾವು ಹೊರಟೆ. ಇದು ಟೀಚರ್ಸ್ಗಳು. ಗುರುಗಳಂದ್ರೆ ಯಾರು? ತನ್ನಲ್ಲಿರೋ ನಾಲೆಡ್ಜ್ ನ ಶೇರ್ ಮಾಡೋದಷ್ಟೇ ಅಲ್ಲದೆ, ಸ್ಟೂಡೆಂಟ್ಗಳನ್ನ ಬರೀ ಸ್ಟೂಡೆಂಟ್ ಆಗಿ ತಗೊಳ್ದೆ ತನ್ನ ಮಕ್ಕಳಾಗಿ ತಗೊಂಡು ಬರೀ ನಾಲೆಡ್ಜ್ ನ ದಾರಿ ಎರಿದೆ. ಅಂದ್ರೆ ಅವರಲ್ಲಿರೋ ಜ್ಞಾನನ, ಬರೀ ಜ್ಞಾನ ಮಾತ್ರ ದಾರಿ ಏರಿದೆ, ಇನ್ನು ಎಕ್ಸ್ಟ್ರಾ ಕೊಡುವಂತವ್ರು, ಮತ್ತೆ ಇಳಿದು ಕಲ್ಸ್ತಕ್ಕಂಥವ್ರು. ಅದು ಬರೋ ತನಕ, ಅಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿರ್ತಾರೆ, ಹಿಂಗ್ ಬರ್ಬೇಕು, ಈ ವ್ಯಕ್ತಿ ಹಿಂಗ್ ರೆಡಿ ಆಗ್ಬೇಕು ಅಂತ ಏನ್ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡಿರ್ತಾರೆ, ಆ ತರ ರೆಡಿ ಮಾಡೋವಂಥವ್ರು ಗುರುಗಳು. ಅಂದ್ರೆ ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆಗಳ ಅಪೇಕ್ಷೆ ಇಲ್ಲದೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡುವಂತವ್ರು ಗುರು. ಅವರಿಗೂ ಕೆಲಸ ಮಾಡಿದಕ್ಕೆ ಏನ್ ಸಿಗ್ಬೇಕು ಸಿಗುತ್ತೆ, ಆದ್ರೆ ಅವ್ರನ್ನ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ಅವರು 9 to 6 ಜಾಬ್ ಮಾಡೋದಿಲ್ಲ. ಅಂದ್ರೆ ಬೆಳಿಗ್ಗೆ ಬಂದೆ, ನನ್ನ ಹತ್ರ ಹೆಂಗ್ ಜ್ಞಾನ ಇತ್ತು ಅದನ್ನ ಕೊಟ್ಟೆ ಓದೆ ಅನ್ನೋಂಗಿಲ್ಲ. ಅವರು ಗುರುಗಳು ಒಬ್ಬ ವ್ಯಕ್ತಿನ ಹಿಡ್ಕೊಂಡ್ರೆ ಅವನ್ನ ಪರಿಪೂರ್ಣವಾಗಿ ರೆಡಿ ಮಾಡ್ತಕ್ಕಂಥ ತಾಕತ್ತು ಅವರೊಳಗಡೆ ಇರುತ್ತೆ. ಇವ್ನು ಹಿಂಗೆ ರೆಡಿ ಆಗ್ಬೇಕು, ಇವ್ನು ಇದೇ ತರನೇ ಬೆಳಿಬೇಕು, ಇವನ್ ಪಡ್ಕೊಳ್ಳೇಬೇಕು ಅನ್ನೋ ಆ ಒಂದು ರೂಟಲ್ಲಿ ಕೆಲಸ ಮಾಡ್ತಾರೆ, ಬೆನ್ನಿಗೆ ಬಿದ್ದು ಕೆಲಸ ಮಾಡ್ತಾರೆ. ಅವರು ಗುರುಗಳು. ಇದು ನನ್ನ ಒಪಿನಿಯನ್.
ಶಿಕ್ಷಕರಿಗೂ ಗುರುಗಳಿಗೂ ಇರತಕ್ಕಂಥ ವ್ಯತ್ಯಾಸ. ಬರೀ ಶಿಕ್ಷಕರಂತಂದ್ರೆ ಈಗ ಸ್ಕೂಲಿಗೆ ಹೋಗಿ ಪಾಠ ಮಾಡೋರು ಅಷ್ಟೇ ಅಲ್ಲ, ಎಲ್ಲಾ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು, ಇವನ್ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಬರ್ತಾರೆ. ಪ್ರತಿಯೊಂದು ಫೀಲ್ಡ್ ಅಲ್ಲೂ ಶಿಕ್ಷಕ ಮತ್ತೆ ಗುರು ಇವರಿಬ್ಬರಿಗೂ ವ್ಯತ್ಯಾಸ ಇದ್ದೇ ಇರುತ್ತೆ. ಇದು ನನಗೆ ತಿಳಿದಿರ್ತಕ್ಕಂಥದ್ದು. ಇನ್ನು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಬೇಕಂತಂದರೆ ಚೆಕ್ ದ ಇಂಡಿಯಾ ಮೂವಿ ನೋಡಿ, ಅದರಲ್ಲಿ ತುಂಬ ಕ್ಲಾರಿಟಿಯಾಗಿ ತೋರಿಸಿದ್ದಾರೆ ಗುರುಗೂ ಕೋಚ್ಗೂ ಇರೋಂಥ ವ್ಯತ್ಯಾಸ. ಅದಕ್ಕಿಂತ ಇನ್ನೂ ಕ್ಲಾರಿಟಿ ನಿಮಗೆ ಸಿಗ್ಬೇಕಂತಂದರೆ ದಂಗಲ್ ಮೂವಿ ಏನಿದೆ, ದಂಗಲ್ ಮೂವಿನೂ ಅಷ್ಟೇ ಅದ್ಭುತವಾಗಿದೆ. ಕೋಚ್ ಮತ್ತು ಟ್ರೈನರ್ ಇವರಿಬ್ಬರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ, ಅಂದರೆ ಗುರು ಮತ್ತು ಶಿಕ್ಷಕ ಇವರಿಬ್ಬರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಇದಿಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದು ನಾನು. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಯಾರೆಲ್ಲ ಕೋಚ್ ಮತ್ತು ಶಿಕ್ಷಕರಿಗೆ ಇರ್ತಕ್ಕಂಥ ವ್ಯತ್ಯಾಸ ನಿಮಗೇನಾದರೂ ಡಿಫ್ರೆನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಫಾಲೋ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಮಾಡಿ ಈ ವಿಡಿಯೋಗೆ. ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಕಮ್ಯುನಿಟಿಗೆ ಆ್ಯಡ್ ಆಗಿ ಅಂತ ಹೇಳ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.